ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡೋದಂದರೆ, ನೋಡಿ, 2019ರಲ್ಲಿ GPSTR ಎಕ್ಸಾಮ್ ನಡೀತು. ಆ GPSTR ಎಕ್ಸಾಮಲ್ಲಿ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಸಮಾಜ ವಿಜ್ಞಾನ ವಿಷಯ ಪೇಪರ್ 2 ಅಲ್ಲಿ ಬರುವಂಥದ್ದು. ಓಕೆ, ಆ ಒಂದು ಕಾನ್ಸೆಪ್ಟಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದ. ಸೊ ಅದು ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ ಕಡೆಯೂ ಕೂಡ ಯೂಸ್ ಆಗ್ತಾ ಇರುತ್ತೆ ಇಂತಹ ಒಂದು ಪ್ರಶ್ನೆ. ಹೇಗಿದೆ ನೋಡಿ ಪ್ರಶ್ನೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ಕ್ರಿಕೆಟ್ ಪಂದ್ಯ ನಡೆದರೆ ಭಾರತೀಯರು ಎಷ್ಟು ಗಂಟೆಗೆ ವೀಕ್ಷಿಸುತ್ತಾರೆ? ಅಂದರೆ ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ಮ್ಯಾಚ್ ನಡೀತಾ ಇರುತ್ತೆ. ಭಾರತದಲ್ಲಿ ಯಾವ ಟೈಮಲ್ಲಿ ನಾವು ಮ್ಯಾಚನ್ನು ನೋಡ್ತೀವಿ? ಸೊ ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು? ಇಂಥ ಪ್ರಶ್ನೆಗಳು ಬಂದಾಗ ನಾವು ಈಸಿಯಾಗಿ ಮಾರ್ಕ್ಸನ್ನು ಕಳ್ಕೊಬಿಡ್ತೀವಿ. ಆ ಮಾರ್ಕ್ಸ್ ಕಳ್ಕೊಬಾರ್ದಂದ್ರೆ ಅದು ಹೇಗೆಲ್ಲ ನಾವು ಆನ್ಸರನ್ನು ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸ್ನೇಹಿತರೆ, ಹಾಗಾದರೆ GPSTR 2019ರ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಯಲ್ಲಿ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನಮ್ಮಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ KS, VA ಮತ್ತು PDO ಮತ್ತು ಬ್ಯಾಂಕಿಂಗ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾರಿಗೆ ಆಫ್ಲೈನ್ ಬ್ಯಾಚಸ್ಸಿಗೆ ಬರಬೇಕಂತ ಇಂಟ್ರೆಸ್ಟ್ ಇರುತ್ತೋ ಸೊ ಇಲ್ಲಿರುವಂಥ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. 9071673831 ಅಥವಾ 32 ನಂಬರ್. ಹಾಗೆ ಸ್ನೇಹಿತರೆ, ಇನ್ನೇನು ಕೆಲವೇ ದಿನದಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ತಂಡದ ವತಿಯಿಂದ ಈ ಒಂದು GPSTR ಮತ್ತು HSTR ಎರಡಕ್ಕೂ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋನ ನೀವು ನೋಡ್ತಾ ಇರ್ರಿ. ಯಾವಾಗ ಆಪ್ ಲಾಂಚ್ ಆಗುತ್ತೆ, ಅದರಲ್ಲಿ ಏನೇನು ಮಾಹಿತಿಗಳಿರ್ತವೆ, ಸೊ ಅದರಲ್ಲಿ ನಿಮಗೆ ಹೇಗೆಲ್ಲ ಕೋರ್ಸನ್ನು ಕೊಡ್ತೀವಿ, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಡೀಟೇಲನ್ನು ಮತ್ತೊಂದು ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು? ಓಕೆ ನೋಡಿ ಸ್ನೇಹಿತರೆ, ಪಟ್ಟಿ 1 ಮತ್ತು ಪಟ್ಟಿ 2. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂದರೆ ಕೆಲವೊಂದು ಪ್ಲೇಸಸ್ಗಳನ್ನು ಕೊಟ್ಟಿದ್ದಾನೆ. ಹಾಗೆ ಪಟ್ಟಿ 2ಅನ್ನು ತೊಗೊಂಡಿದ್ದಾನೆ, ಅದನ್ನು ಏನು ಮಾಡಿದ್ದಾನೆ, ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವುಗಳನ್ನು ನಾವು ಸಂಕೇತಗಳ ಸಹಾಯದಿಂದ ಏನು ಮಾಡಬೇಕು, ಉತ್ತರವನ್ನು ಕಂಡುಹಿಡ್ಕೋಬೇಕಾಗತ್ತೆ. ನೋಡಿ, ಪಟ್ಟಿ 1ರಲ್ಲಿರುವಂಥದ್ದು ಜೋಗಿ ಬೆಟ್ಟ ಅಂತ ಒಂದಿದೆ, ಯಾಣ ಅಂತ ಇದೆ, ರಂಗನತಿಟ್ಟು ಮತ್ತು ಗುಡುವಿ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಈ ಕಡೆ ಡಿಸ್ಟಿಕ್ ಅಂತ ನೋಡಿದಾಗ ಶಿವಮೊಗ್ಗ ಜಿಲ್ಲೆ ಇದೆ, ಚಿತ್ರದುರ್ಗ, ಉತ್ತರ ಕನ್ನಡ ಮತ್ತು ಮಂಡ್ಯ ಜಿಲ್ಲೆಗಳು ಕಂಡುಬರ್ತಾವೆ. ಇಲ್ಲಿ ಕೆಲವೊಂದು ಬೆಟ್ಟಗಳಿದ್ದಾವೆ, ಕೆಲವೊಂದು ಯಾವುದಿದ್ದಾವೆ, ಪಕ್ಷಿಧಾಮಗಳನ್ನು ಕೂಡ ಕೊಟ್ಟಿದ್ದಾನೆ. 2 ಪಕ್ಷಿಧಾಮ ಇದ್ದರೆ 2 ಬೆಟ್ಟಗಳನ್ನು ಕೊಟ್ಟಿರುವಂಥದ್ದು. ಸರಿ ಸ್ನೇಹಿತರೆ, ಜೋಗಿ ಬೆಟ್ಟ ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು ನಿಮಗೆ. ಜೋಗಿ ಮಟ್ಟಿ ಅಂತ ಕೊಟ್ಟರೆ ಆನ್ಸರ್ ಮಾಡಿಬಿಡ್ತೀವಿ. ಮಟ್ಟಿ ಅಂದರೆ ಬೆಟ್ಟ ಅಂತಲೇ ಅರ್ಥ. ಹಾಗಾದರೆ ಈ ಜೋಗಿ ಬೆಟ್ಟ ಎನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಜೋಗಿ ಮಟ್ಟಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಈ ಜೋಗಿ ಮಟ್ಟಿ ಬೆಟ್ಟ ಇದೆಯಲ್ಲ, ಇದನ್ನು ಮಧ್ಯ ಕರ್ನಾಟಕದ ಊಟಿ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ಜೋಗಿ ಮಟ್ಟಿ ಚಿತ್ರದುರ್ಗದಲ್ಲಿರೋದನ್ನು ಮಧ್ಯ ಕರ್ನಾಟಕದ ಊಟಿ ಅಂತಲೂ ಕೂಡ ಕರೆಯೋದುಂಟು. ಹಾಗೆ ಎರಡನೇ ನೋಡಿ, ಯಾಣ ಅಂತ ಇದೆ. ಯಾಣ ಎಲ್ಲಿದೆ ಅಂತ ಕೇಳಿದರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಯಾಣ ಏನಿದೆಯಲ್ಲ, ಇದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೇಚರಲ್ಲಿ ಇರುವಂತಹ ಒಂದು ಮೌಂಟೇನ್ ಆಗಿರುತ್ತೆ ಅಥವಾ ಬೆಟ್ಟಗಳಾಗಿರ್ತವೆ. ಸೊ ಈ ಯಾಣ ಇದೆಯಲ್ಲ, ಇದು ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಿರುವಂಥದ್ದು. ಯಾವುದರಿಂದ ಫಾರ್ಮೇಷನ್ ಆಗಿದೆ? ಇದು ವಾಲ್ಕೆನೋಸ್, ಜ್ವಾಲಾಮುಖಿಗಳ ಸ್ಫೋಟದಿಂದ ನಿರ್ಮಾಣಗೊಂಡಿರುವಂಥದ್ದು ಯಾಣ ಆಗಿರುತ್ತೆ. ರೈಟ್. ರಂಗನತಿಟ್ಟು ಪಕ್ಷಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಯಾವುದು? ರಂಗನತಿಟ್ಟು ಪಕ್ಷಿಧಾಮ. ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಪಕ್ಷಿ ಕಾಶಿ ಅಂತಲೂ ಕೂಡ ಕರೆಯೋದುಂಟು. ಹಾಗೆ ಈ ರಂಗನತಿಟ್ಟನ್ನು ಏನು ಮಾಡಿದಾರಪ್ಪ ಅಂದರೆ ಈ ರಾಮ್ಸಾರ್ ತಾಣದಲ್ಲೂ ಕೂಡ ಸೇರಿಸಿದ್ದಾರೆ. ಕರ್ನಾಟಕದಿಂದ ರಾಮ್ಸಾರ್ ತಾಣಕ್ಕೆ ಸೇರ್ಪಡೆಗೊಂಡಂತಹ ಮೊದಲ ಸ್ಥಳ, ಫಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದರೆ ಅದು ರಂಗನತಿಟ್ಟು ಪಕ್ಷಿಧಾಮ ಅಂತ. ಹಾಗೆ ಸ್ನೇಹಿತರೆ, ಗುಡುವಿ ಎನ್ನುವಂತಹ ಒಂದು ಪಕ್ಷಿಧಾಮನು ಕೂಡ ನೋಡ್ತೀವಿ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಅದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿರುವಂಥದ್ದು ಗುಡುವಿ ಬರ್ಡ್ ಸೆಂಚುರಿ.
ಸೊ ನೋಡಿ, 2 ಬರ್ಡ್ ಸೆಂಚುರಿ, 2 ಬೆಟ್ಟಗಳಿದ್ದಾವೆ. ಅದನ್ನು ನಾವು ಸರಿಯಾದಂಥ ಉತ್ತರ ಅಂತೇಳಿ ಹುಡುಕಿದಾಗ ನೋಡಿ, ಎಗೆ ಯಾವುದು ಸರಿ ಇದೆ, ಎರಡನೇದು ಸರಿ ಇದೆ. ನೋಡಿ ಸ್ನೇಹಿತರೆ, ಆಪ್ಷನ್ ಅಂತ ಹುಡ್ಕೊಂಡು ಹೋದಾಗ ಎಗೆ ಎರಡನೇದು ಎಲ್ಲಿದೆಯಪ್ಪ ಅಂದರೆ ಲಾಸ್ಟ್ ಆಪ್ಷನಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಸಿನೂ ತಪ್ಪಿದೆ, ಬಿನೂ ತಪ್ಪಿದೆ, ಏನೂ ತಪ್ಪಿದೆ. ಇಲ್ಲೇ ಸರಿಯಾದಂಥ ಉತ್ತರ ನಮಗೆ ಸಿಕ್ಬಿಡತ್ತೆ. ಆದರೂ ಕೂಡ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಹುಡ್ಕೋದಾದರೆ ನೋಡಿ, ಬಿಗೆ ಯಾವುದಿದೆ, 3ನೇ ಸರಿ ಇದೆ, ಬಿಗೆ 3 ಇದೆ. ರಂಗನತಿಟ್ಟು ಅನ್ನೋಂಥದ್ದು 4ನೇ ಆಪ್ಷನ್ಸಲ್ಲಿದೆ, 4 ನೋಡ್ಬೋದು. ಗುಡುವಿ ಅನ್ನೋಂಥದ್ದು 1ನೇ ಆಪ್ಷನ್ ಇದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಮೊದಲನೇ ಪ್ರಶ್ನೆಗೆ ಅಂತ ಕೇಳಿದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಸೊ ಈ ರೀತಿ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಹಾಗಾದರೆ ಈ ಪ್ರಶ್ನೆ ಯಾವ ಜಿಯೋಗ್ರಫಿಗೆ ಸಂಬಂಧಪಟ್ಟಿದೆ ಅಂದರೆ ಇದು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಯಾವ ಜಿಯೋಗ್ರಫಿ ಇದು? ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್. ನೋಡಿ, ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕಾದ್ರೆ ಯಾವ ಒಂದು ಪಾರ್ಟಲ್ಲಿ ಕಂಡು ಬರುತ್ತೆ. ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಅಥವಾ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು. ಆ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತಂದರೆ ನೀವು ಓದಬೇಕಾದ್ರೆ ಯಾವ್ಯಾವ ವಿಷಯಗಳು ಎಲ್ಲೆಲ್ಲಿಂದ ಕ್ವಶನ್ಸನ್ನು ರೈಸ್ ಮಾಡ್ತಾನೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಮೊದಲನೇ ಪ್ರಶ್ನೆ, ಕ್ಲಿಯರ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ. ನೋಡಿ, ಕೆಳಗಿನ ಮಾರುತಗಳು ಅಂದರೆ ಯಾವ್ಯಾವ್ದಿದ್ದಾವೆ? ನೈಋತ್ಯ ಮಾನ್ಸೂನ್ ಮಾರುತ, ಈಶಾನ್ಯ ಮಾನ್ಸೂನ್ ಮಾರುತ, ಆಗ್ನೇಯ ಮಾನ್ಸೂನ್ ಮಾರುತ ಮತ್ತು ವಾಯುವ್ಯ ಮಾನ್ಸೂನ್ ಮಾರುತ ಅಂತ ಕಂಡುಬರ್ತಾವೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿಸುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಯಾವ ಒಂದು ಏರಿಯಾದ ಮೇಲೆ ಕೇಳಿರುವಂಥ ಪ್ರಶ್ನೆ? ಇದು ಭಾರತದ ಭೂಗೋಳ, ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಹಾಗಾದರೆ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತ ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನು ತರೆಯುತ್ತೆ. ಯಾಕೆ ನೈಋತ್ಯ ಮಾನ್ಸೂನ್ ಮಾರುತದಿಂದನೇ ಭಾರತಕ್ಕೆ ಹೆಚ್ಚು ಮಳೆಯಾಗತ್ತಂತನೂ ಕೂಡ ಗೊತ್ತಿರಬೇಕಲ್ಲ ನಮಗೆ. ನೋಡಿ ಸ್ನೇಹಿತರೆ, ನಾವು ಭಾರತದ ಒಂದು ನಕಾಶೆಯನ್ನು ಅಥವಾ ಒಂದು ಮ್ಯಾಪನ್ನು ಡ್ರಾ ಮಾಡಿಕೊಂಡ್ರೆ ಯಾವ ರೀತಿ ಕಂಡೀಷನ್ ಇರುತ್ತೆ, ನಮಗೆ ಮಳೆ ಯಾಕಾಗತ್ತೆ ಅಂತಲೂ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ರೈಟ್? ನೋಡಿ, ಇಲ್ಲಿ ಇಂಡಿಯನ್ ಓಷಿಯನ್ ಕಂಡು ಬರುತ್ತೆ, ಹಿಂದೂ ಮಹಾಸಾಗರ. ಆ ಹಿಂದೂ ಮಹಾಸಾಗರದಲ್ಲಿ ಉಷ್ಣಾಂಶ ಏನಾಗಿರುತ್ತಪ್ಪ ಅಂದರೆ ಕಡಿಮೆ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಭಾರತದ ಮಧ್ಯಭಾಗದಲ್ಲಿ ಒಂದು ರೇಖೆ ಹಾದೋಗುತ್ತೆ. ಇದನ್ನು 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಯಾವುದಿದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಇರುತ್ತೆ. ಆ ಅವಧಿಯಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಹಾಗಾದರೆ ಯಾವ ಟೈಮ್ ಇದು? ಜೂನ್ ಅವಧಿಯಲ್ಲಿ. ಯಾವ ಟೈಮ್ ಇದು? ಜೂನ್ ಟೈಮಲ್ಲಿ ಸೂರ್ಯನ ನೇರ ಕಿರಣಗಳು ಭಾರತದ ಮೇಲೆ ಬೀಳುತ್ತೆ. ಭಾರತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳೋದ್ರಿಂದ ಇಲ್ಲಿ ಉಷ್ಣಾಂಶ ಏನಾಗಿರುತ್ತಪ್ಪ ಅಂದರೆ ಹೆಚ್ಚಾಗಿರುತ್ತೆ, ಒತ್ತಡ ಭಾಳಷ್ಟು ಕಡಿಮೆ ಇರುತ್ತೆ. ಈ ಅವಧಿಯಲ್ಲಿ ಏನಾಗುತ್ತೆ, ಇಂಡಿಯನ್ ಓಷಿಯನಲ್ಲಿ ಟೆಂಪ್ರೇಚರ್ ಏನಾಗಿರುತ್ತೆ, ಲೋ ಇರುತ್ತೆ, ಪ್ರೆಷರ್ ಹೈ ಇರೋದ್ರಿಂದ ಸೊ ಈ ಭಾಗದಿಂದ ಮಾರುತಗಳು ಬೀಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಮಾರುತಗಳನ್ನು ನಾವು ಯಾವ ದಿಕ್ಕಿನಿಂದ ಬೀಸ್ತಾ ಇದ್ದೇವೆ? ಇವು ನೈಋತ್ಯ ದಿಕ್ಕಿನಿಂದ ಬೀಸ್ತಾ ಇರೋದ್ರಿಂದ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಲೇ ಕರೆಯುವಂಥದ್ದು. ಕ್ಲಿಯರ್? ಸರಿ, ಈ ನೈಋತ್ಯ ಮಾನ್ಸೂನ್ ಮಾರುತ ಸಾಗರ ಅಥವಾ ಸಮುದ್ರದಿಂದ ಬೀಸೋದ್ರಿಂದ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಮಾಯ್ಶ್ಚರ್ ಇರುತ್ತೆ, ತೇವಾಂಶವನ್ನು ಹೊತ್ಕೊಂಬರುತ್ತೆ. ಆ ತೇವಾಂಶವನ್ನು ಹೊತ್ಕೊಂಡ್ಬಂದಿರುವಂಥ ಈ ಮಾರುತಗಳನ್ನು ಈ ಪಶ್ಚಿಮ ಘಟ್ಟಗಳು ತಡಿತವೆ. ಈ ಕಡೆ ಇರುವಂತಹ ಈಶಾನ್ಯ ಬೆಟ್ಟಗಳು ತಡಿತವೆ. ಹಾಗೆ ಇಲ್ಲಿರುವಂತಹ ಹಿಮಾಲಯ ಪರ್ವತ ಶ್ರೇಣಿ ಅದನ್ನು ತಡೆಯುತ್ತೆ. ಆ ಮಧ್ಯಭಾಗದಲ್ಲಿರುವಂತಹ ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ್ ಬೆಟ್ಟಗಳು ಕೂಡ ತಡೆದು ಆಲ್ ಓವರ್ ಇಂಡಿಯಾಕ್ಕೆ ರೈನ್ಫಾಲ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ಈ ಮಾರುತಗಳನ್ನು ಏನಂತ ಕರಿತೀವಿ ನಾವು? ನೈಋತ್ಯ ಮಾನ್ಸೂನ್ ಮಾರುತ. ಸೌತ್ ವೆಸ್ಟ್ ಮಾನ್ಸೂನ್ ಆಗಿರುತ್ತೆ. ಯಾವುದಿದು? ಸೌತ್ ವೆಸ್ಟ್ ಮಾನ್ಸೂನ್. ಈ ಸೌತ್ ವೆಸ್ಟ್ ಮಾನ್ಸೂನಿಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತಲ್ಲ. ಹಾಗಾದರೆ ಭಾರತದಲ್ಲಿ ಈ ಸೌತ್ ವೆಸ್ಟ್ ಮಾನ್ಸೂನಿಂದ ಬೀಳುವಂಥ ಮಳೆ ಇದೆಯಲ್ಲ, ಆ ಮಳೆಯನ್ನು ಏನಂತ ಕರೀತಾರೆ ಗೊತ್ತಾ? ಓರೋಗ್ರಫಿಕಲ್ ರೈನ್ಫಾಲ್ ಅಂತ ಕರೀತಾರೆ. ಪರ್ವತ ಜನಿತ ಮಳೆ ಅಂತಾನೆ ಕರೀತಾರೆ. ಓಕೆ, ನೋಡಿ, ಪರ್ವತ ಜನಿತ ಮಳೆಯಿಂದ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಅವು ಬೀಸುವಂಥ ದಿಕ್ಕು ಯಾವುದಾಗಿರುತ್ತೆ? ನೈಋತ್ಯ ದಿಕ್ಕಿನಿಂದ ಬೀಸೋದ್ರಿಂದ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸ್ನೇಹಿತರೆ, ಯಾವ್ಯಾವ ಅವಧಿಯಲ್ಲಿ ಎಷ್ಟೆಷ್ಟು ಮಳೆ ಪಡೆಯುತ್ತೆ ನೋಡಿ. ನೈಋತ್ಯ ಮಾನ್ಸೂನ್ ಮಾರುತದಿಂದ ಒಟ್ಟು 100% ರೈನ್ಫಾಲ್ ಆಗುತ್ತೆ ಇಂಡಿಯಾಕ್ಕೆ ಅಂತ ಅಂದ್ಕೊಳ್ರಿ. ಆ 100%ಅಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅಥವಾ ಮಳೆಗಾಲದಲ್ಲಿ ಭಾರತದಲ್ಲಿ ಎಷ್ಟು ಮಳೆ ಆಗತ್ತೆ ಅಂತ ಕೇಳಿದರೆ 75% ಅಷ್ಟು ರೈನ್ಫಾಲ್ ಆಗುತ್ತೆ ರೈನಿ ಸೀಸನಲ್ಲಿ. ಓಕೆ,
ನೆಕ್ಸ್ಟು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಭಾರತದಲ್ಲಿ ಎಷ್ಟು ಮಳೆಯಾಗತ್ತೆ ಅಂತ ಕೇಳಿದರೆ 13% ಅಷ್ಟು ಮಳೆಯಾಗತ್ತೆ. 13% ಮಳೆಯಾಗತ್ತೆ. ಅದೇ ರೀತಿ ಬೇಸಿಗೆ ಅವಧಿಯಲ್ಲಿ ಸಮ್ಮರ್ ಸೀಸನಲ್ಲಿ ಭಾರತದಲ್ಲಿ ಎಷ್ಟು ಮಳೆಯಾಗತ್ತೆ ಅಂತ ಕೇಳಿದರೆ 10% ಅಷ್ಟು ರೈನ್ಫಾಲ್ ಆಗುತ್ತೆ. 10ರಷ್ಟು ಮಳೆ ಬೀಳೋದನ್ನು ನೋಡ್ಬೋದು. ಸೊ ನೆಕ್ಸ್ಟು ಚಳಿಗಾಲದ ಅವಧಿಯಲ್ಲಿ ಭಾರತದಲ್ಲಿ ಎಷ್ಟು ಮಳೆಯಾಗತ್ತೆ ಅಂತ ಕೇಳಿದರೆ 2% ರೈನ್ಫಾಲ್ ಆಗತ್ತೆ ರೀ. ಯಾವ್ಯಾವ ಅವಧಿಯಲ್ಲಿ ಎಷ್ಟೆಷ್ಟು ಮಳೆ ಆಗತ್ತೆ ಅಂತ ನೋಡ್ಬೋದು. ಮಳೆಗಾಲದಲ್ಲಿ 75 ಇರುತ್ತೆ. ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ 13% ಇರುತ್ತೆ. ಸಮ್ಮರಲ್ಲಿ 10%, ವಿಂಟರಲ್ಲಿ 2% ರೈನ್ಫಾಲ್ ಆಗುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತದಿಂದ ಅತಿ ಹೆಚ್ಚು ಮಳೆಯಾಗತ್ತೆ. ಹಾಗಾದರೆ ಈ ನೈಋತ್ಯ ಮಾನ್ಸೂನ್ ಮಾರುತದಿಂದ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ ಅಂತ ಕೇಳಿದರೆ ಮೇಘಾಲಯ ರಾಜ್ಯ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಮೇಘಾಲಯ. ಹಾಗಾದರೆ ಮೇಘಾಲಯದಲ್ಲಿ ಯಾವ ಸ್ಥಳ ಅಂತ ಕೇಳಿದರೆ ಮೌಸಿನ್ ರಾಮ್ ಎನ್ನುವಂಥ ಸ್ಥಳ ಏನಿದೆಯಲ್ಲ ಅದು ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ. ಯಾವ ಅವಧಿಯಲ್ಲಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ. ಹಾಗಾದರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಭಾರತದಲ್ಲಿ ಯಾವ ರಾಜ್ಯ ಮೊದಲು ಮಳೆ ಪಡೆಯುತ್ತೆ ಅಂತ ಕೇಳಿದರೆ ಫಸ್ಟ್ ಸ್ಟೇಟ್ ಯಾವುದು? ಕೇರಳ ರಾಜ್ಯ ಮೊದಲು ಮಳೆಯನ್ನು ಪಡೆಯುತ್ತೆ. ಯಾವ ಅವಧಿಯಲ್ಲಿ? ಜೂನ್ 1ನೇ ತಾರೀಕು ಕೇರಳ ಮಳೆಯನ್ನು ಪಡೆಯುತ್ತೆ. ಅದೇ ಕರ್ನಾಟಕ ಯಾವಾಗ ಮಳೆಯನ್ನು ಪಡೆಯುತ್ತೆ ಅಂತ ಕೇಳ್ಬೋದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇದು ಜೂನ್ 7ನೇ ತಾರೀಕು ಕರ್ನಾಟಕ ಮಳೆಯನ್ನು ಪಡೆಯುತ್ತೆ. ಸೊ ಯಾವ ಮಾರುತದಿಂದ? ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆ ಬೀಳುವಂತಹ ಒಂದು ಅವಧಿಗಳ ಬಗ್ಗೆಯೂ ಕೂಡ ನಮಗೆ ಕ್ಲಿಯರ್ ಆಗಿರುವಂಥ ಕಾನ್ಸೆಪ್ಟ್ ಬೇಕಾಗುತ್ತೆ. ಸೊ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಹಾಗಾದರೆ 3ನೇ ಪ್ರಶ್ನೆಗೆ ಹೋಗೋಣ. ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶವಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಂದಿರಾ ಕೋಲ್ ಎಂಬುದು 3 ದೇಶಗಳ ಗಡಿ ಪ್ರದೇಶವಾಗಿದೆ ಅಂದಾಗ ಯಾವ್ಯಾವ ದೇಶ? ಭಾರತ, ಚೀನಾ, ಭೂತಾನ್ ಅಂತೇಳಿ. ಭಾರತ, ಭೂತಾನ್, ಚೀನಾ, ನೇಪಾಳ ಅಂತೇಳಿ. ಪಾಕಿಸ್ತಾನ, ಭಾರತ, ಚೀನಾ ಇದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದಾಗ ಯಾವ ಒಂದು ರಾಷ್ಟ್ರಗಳು ಈ ಒಂದು ಗಡಿ ಭಾಗವನ್ನು ಹಂಚಿಕೊಂಡಿದ್ದಾವೆ ಅಥವಾ ಇಂದಿರಾ ಕೋಲ್ ಎನ್ನುವಂಥದ್ದು ಯಾವ ರಾಷ್ಟ್ರಗಳ ಒಂದು ಗಡಿ ಆಗಿರುತ್ತೆ ಅಂತಲೂ ಕೂಡ ನೋಡ್ಬೋದು. ಸೊ ಇಲ್ಲಿ ರಾಷ್ಟ್ರಗಳ ಪಟ್ಟಿಯನ್ನು ನೋಡಬೇಡಿ, ಯಾವ್ಯಾವ ರಾಷ್ಟ್ರಗಳು ಎಲ್ಲೆಲ್ಲಿ ಕಂಡು ಬರ್ತವೆ. ಇಲ್ಲಿ ಪಾಕಿಸ್ತಾನ ಕಂಡು ಬರುತ್ತೆ, ಪಾಕಿಸ್ತಾನ. ಇಲ್ಲಿ ಅಫ್ಘಾನಿಸ್ತಾನ ಇದೆ, ಅಫ್ಘಾನಿಸ್ತಾನ. ಈ ಭಾಗದಲ್ಲಿ ಕಂಡುಬರೋದು ಚೀನಾ. ನೆಕ್ಸ್ಟು ಇಲ್ಲಿ ಕಂಡುಬರುವಂಥದ್ದು ನೇಪಾಳ ರಾಷ್ಟ್ರ ಕಂಡುಬರುತ್ತೆ. ನೆಕ್ಸ್ಟ್ ಯಾವುದಿದೆ? ಭೂತಾನ್. ಈ ಭಾಗದಲ್ಲಿ ಮಯನ್ಮಾರ್ ರಾಷ್ಟ್ರ ಇದೆ, ಮಯನ್ಮಾರ್. ನೆಕ್ಸ್ಟ್ ಇಲ್ಲಿ ಯಾವುದಿದೆಯಪ್ಪ ಅಂದರೆ ಬಾಂಗ್ಲಾದೇಶ್ ಕಂಡುಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಈ ಮೂಲೆಗೆ ಬಂದಾಗ ಯಾವ ರಾಷ್ಟ್ರ ಇದೆ? ಶ್ರೀಲಂಕಾನು ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ಈ ಭಾಗದಲ್ಲಿ ಮಾಲ್ಡೀವ್ಸ್ ರಾಷ್ಟ್ರನೂ ಕೂಡ ಕಂಡುಬರುತ್ತೆ. ಕ್ಲಿಯರ್? ಮಾಲ್ಡೀವ್ಸ್. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ಭಾರತ ಗಡಿಯನ್ನು ಹಂಚ್ಕೊಂಡಿರುವಂಥದ್ದು. ಈ ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ಇಂದಿರಾ ಕೋಲ್ ಎನ್ನುವಂಥದ್ದು. ಈಗ ಇಂದಿರಾ ಕೋಲ್ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುವಂಥ ಒಂದು ಲಾಸ್ಟ್ ಪಾಯಿಂಟ್ ಆಗಿರುತ್ತೆ. ಇದು ಲಡಾಖಲ್ಲಿ ಕಂಡುಬರುತ್ತೆ ಇಂದಿರಾ ಕೋಲ್. ಸೊ ಈ ಇಂದಿರಾ ಕೋಲ್ ಇದೆಯಲ್ಲ ಯಾವ ರಾಷ್ಟ್ರಗಳ ಗಡಿ ಆಗಿರುತ್ತೆ ಅಂತ ಕೇಳಿದರೆ ಇಲ್ಲಿಂದ ನೋಡಿ ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಮಾತ್ರ ಒಂಚೂರು ಗಡಿಯನ್ನು ಹಂಚ್ಕೊಂಡಿದೆ ಅಷ್ಟೇ. ಆದರೂ ಈ ಏರಿಯಾ ಪೂರ್ತಿ ಯಾರ ಕಂಟ್ರೋಲಲ್ಲಿ ಇರೋದು? POK ಅಂತ ಕರಿತೀವಿ, ಪಾಕ್ ಅಕ್ಯುಪೈಡ್ ಕಾಶ್ಮೀರ್. ಹಾಗಾಗಿ ಈ POK ಪಾಕಿಸ್ತಾನ ಕಂಟ್ರೋಲಲ್ಲಿ ಇರೋದ್ರಿಂದ ಈ ಒಂದು ಭಾಗ ಯಾವ ರಾಷ್ಟ್ರಗಳ ಒಂದು ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಸೊ ಈ ಕಡೆಯಿಂದ ಪಾಕಿಸ್ತಾನ ಕಂಡುಬರುತ್ತೆ, ಈ ಕಡೆಯಿಂದ ಭಾರತ ಇದೆ, ಮತ್ತು ಇಲ್ಲಿಂದ ಯಾವುದಿದೆ? ಚೀನಾ ರಾಷ್ಟ್ರ ಕಂಡುಬರುತ್ತೆ. ಈ 3 ರಾಷ್ಟ್ರಗಳ ಒಂದು ಗಡಿ ಭಾಗವನ್ನು ಅಥವಾ ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶವಾಗಿದೆ ಅಂತ ಕೇಳಿದಾಗ ಯಾವ್ಯಾವ ದೇಶಗಳ ಗಡಿ ಪ್ರದೇಶವಾಗಿದೆ? ಪಾಕಿಸ್ತಾನ, ಭಾರತ ಮತ್ತು ಚೀನಾದ ಒಂದು ಗಡಿ ಪ್ರದೇಶವಾಗಿರುತ್ತೆ. ಅದು ಬಾರ್ಡರ್ ಲೈನ್. ಯಾವುದು? ಇಂದಿರಾ ಕೋಲ್ ಎನ್ನುವಂಥದ್ದು. ರೈಟ್? ಹಾಗಾದರೆ ಈ ಇಂದಿರಾ ಕೋಲ್ ಇದೆಯಲ್ಲ ಇದು ಭಾರತದ ಉತ್ತರದ ತುತ್ತ ತುದಿಯಾಗಿರುತ್ತೆ. ಕ್ಲಿಯರ್? ಸೊ ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಯಾವುದಪ್ಪ ಅಂದರೆ ಇಂದಿರಾ ಕೋಲ್. ಇಂದಿರಾ ಕೋಲ್ ಇರುವಂಥದ್ದು ಯಾವ ಡಿಗ್ರಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಸೊ ನೋಡಿ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರುತ್ತೆ, ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಇರುವಂಥದ್ದು. ಓಕೆ,
ಅಷ್ಟೇ ಅಲ್ಲದೆ ಈ ಇಂದಿರಾ ಕೋಲ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಲಡಾಖಲ್ಲಿ ಕಂಡುಬರುವಂಥದ್ದು. ನೀವು ಹಳೆ ಬುಕ್ಸನ್ನು ರೆಫರ್ ಮಾಡ್ತಾ ಇದ್ರೆ ಅಲ್ಲಿ ಜಮ್ಮು ಕಾಶ್ಮೀರ ಅಂತ ಇರುತ್ತೆ. ಕ್ಲಿಯರಾ? ಆ ಜಮ್ಮು ಕಾಶ್ಮೀರ ಅಂತ ಇಲ್ಲ, 2019ರಿಂದ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಡ್ಕೊಂಡು ಏನಾಯ್ತಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶ ಆಯಿತು, ಯೂನಿಯನ್ ಟೆರಿಟರಿ ಆಯಿತು. ಆ ಯೂನಿಯನ್ ಟೆರಿಟರಿ ಆದಾಗಿಂದ ಇಂದಿರಾ ಕೋಲ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಏನು ಆನ್ಸರ್ ಮಾಡ್ಬೇಕು ನಾವು? ಲಡಾಖಲ್ಲಿ ಕಂಡು ಬರುವಂಥದ್ದು. ಕ್ಲಿಯರಾ? ಸರಿ, ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಪಾಕಿಸ್ತಾನ, ಭಾರತ ಮತ್ತು ಚೀನಾ. ಸಿ ಅನ್ನೋದು ರೈಟ್ ಆನ್ಸರ್. ಹಾಗಾದರೆ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆಗೆ ಹೋಗೋಣ. 40ರ ಅಬ್ಬರ ಗಾಳಿ ಅಂತ ಇದೆ. ಅಂದರೆ 40 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು ಅಬ್ಬರ ಗಾಳಿ, 50 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು ಅರಚುವ ಗಾಳಿ ಅಂತ, 60 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು ಉಗ್ರ ಗಾಳಿ ಅಂತ ಕರೀತಾರೆ. ಸರಿ, ಯಾವ ಮಾರುತಗಳನ್ನು ಈ ರೀತಿಯಾದಂತಹ ಒಂದು ಟೈಟಲನ್ನು ಕೊಟ್ಟಿದ್ದೀವಿ ನೋಡಿ? ಪಶ್ಚಿಮ ಮಾರುತಗಳು, ವಾಣಿಜ್ಯ ಮಾರುತಗಳು, ಧ್ರುವೀಯ ಪೂರ್ವ ಮಾರುತಗಳು, ಉಷ್ಣವಲಯದ ಪೂರ್ವ ಮಾರುತಗಳು ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸರಿ, ಈ ಏರಿಯಾ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ, ಯಾವುದಕ್ಕೆ ಸಂಬಂಧಿಸಿರೋದು? ಜಿಯೋಗ್ರಫಿಯಲ್ಲಿ ಇದು ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಿಸಿದೆ ನೋಡಿ. ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಿಸಿರುವಂಥದ್ದು. ಓಕೆ, ಫಿಸಿಕಲ್ ಜಿಯೋಗ್ರಫಿ. ಅದರಲ್ಲೂ ಫಿಸಿಕಲ್ ಜಿಯೋಗ್ರಫಿ ವಿಂಡ್ ಎನ್ನುವಂಥ ಚಾಪ್ಟ್ರಲ್ಲಿ ಕಂಡುಬರುತ್ತೆ, ಮಾರುತಗಳು ಅಂತ. ಅಲ್ಲಿ ನೀವು ಸ್ಟಡಿ ಮಾಡ್ಬೋದು. ಸರಿ, ಇಲ್ಲಿ ಕೊಟ್ಟಿರುವಂತಹ 4 ಮಾರುತಗಳನ್ನು ತಿಳ್ಕೊಳ್ಳೋದಕ್ಕಿಂತ, ಸರಿಯಾದಂಥ ಉತ್ತರವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವು ಎಲ್ಲಿ ಕಂಡು ಬರ್ತಾವಂತ ನೋಡಿಬಿಡಿ. ಈ ಗಾಳಿ ಎಲ್ಲಿ ಬೀಸ್ತಾ ಇರುತ್ತೆ? ಗ್ಲೋಬನ್ನು ತಗೊಂಡಾನ ನೋಡಿ, ಸಮಭಾಜಕ ವೃತ್ತವಾಗಿರುತ್ತೆ. ಈ ಸಮಭಾಜಕ ವೃತ್ತದ ಭಾಗದಿಂದ ಮೇಲ್ಭಾಗದಲ್ಲಿ 2 ಇಂಪಾರ್ಟೆಂಟ್ ಲೈನ್ಸನ್ನು ನಾನಿಲ್ಲಿ ಡ್ರಾ ಮಾಡ್ತೀನಿ. ಓಕೆ, ಸೊ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಡ್ರಿ. ನೋಡಿ, ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಆಗಿರುತ್ತೆ. ಕಡಿಮೆ ಒತ್ತಡ ಪಟ್ಟಿ, ಈಕ್ವಟೋರಿಯಲ್ ಲೋ ಪ್ರೆಷರ್ ಅಂತ ಕರಿತೀವಿ ಇದನ್ನು. ಈ ಭಾಗವನ್ನು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ 0 ಡಿಗ್ರಿಯಿಂದ 5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಈ ಲೈನ್ ಇದೆಯಲ್ಲ, ಇದನ್ನು ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ, ಇದು ಕೂಡ ಅಷ್ಟೇ ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ ಆಗಿರುತ್ತೆ. ಕ್ಲಿಯರಾ? ಸಬ್ ಟ್ರಾಪಿಕಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಈಗ ಏನಂತ ಕರಿತೀವಿ? ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ, ಇದು ಕೂಡ ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಭಾಗದಲ್ಲಿ ಯಾವಾಗಲೂ ಕೂಡ ಮಾರುತಗಳು ಎಲ್ಲಿಂದ ಎಲ್ಲಿಗೆ ಬೀಸ್ತಾವಂತ ಗೊತ್ತಿರಬೇಕಾಗತ್ತೆ. ಮಾರುತಗಳು ಬೀಸುವಂತಹ ಮಾರ್ಗ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಮಾರುತಗಳು ಯಾವಾಗಲೂ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಬೀಸ್ತವೆ. ವಿಂಡ್ ಹೈ ಪ್ರೆಷರ್ನಿಂದ ಲೋ ಪ್ರೆಷರ್ ಕಡೆಗೆ ಬೀಸ್ತವೆ. ಈಗ ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿಯಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ ಕಡೆ ಬೀಸ್ತವೆ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಟು ಈಕ್ವಟೋರಿಯಲ್ ಲೋ ಪ್ರೆಷರ್ ಕಡೆ ವಿಂಡ್ ಮೂವ್ ಆಗ್ತಾ ಇದೆಯಲ್ಲ, ಈ ಮಾರುತಗಳನ್ನು ಏನಂತ ಕರೀತಾರಪ್ಪ ಅಂದರೆ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ, ಟ್ರೇಡ್ ವಿಂಡ್ಸ್ ಅಂತ. ಕ್ಲಿಯರಾ? ಸೊ ಈ ವಾಣಿಜ್ಯ ಮಾರುತಗಳು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದ್ದಾವೆ? ಪೂರ್ವದಿಂದ ಪಶ್ಚಿಮದ ಕಡೆಗೆ ಬೀಸ್ತದೆ, ಈಸ್ಟಿಂದ ವೆಸ್ಟ್ ಕಡೆ ಮೂವ್ ಆಗ್ತಾ ಇದ್ದಾವೆ. ಇದು ಟ್ರೇಡ್ ವಿಂಡ್ಸ್. ಅದೇ ರೀತಿ ಸ್ನೇಹಿತರೆ, ಮತ್ತೊಂದು ಮ್ಯಾಪನ್ನು ನೋಡಿಬಿಡಿ. ಇದೇ ಮಾರುತಗಳು ಇಲ್ಲಿ ಹೈ ಪ್ರೆಷರ್ನಿಂದ ಈ ಡೈರೆಕ್ಷನ್ನಿಗೆ ಬೀಸ್ತದೆ ನೋಡಿ, ಈ ರೀತಿ. ಸೊ ಈ ಬೆಲ್ಟನ್ನು ಏನಂತ ಕರಿತೀವಿ? ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಸೇಮ್, ಇದು ಕೂಡ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಕ್ಲಿಯರ್? ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಆಗ ಈ ಹೈ ಪ್ರೆಷರ್ನಿಂದ ಲೋ ಪ್ರೆಷರ್ ಕಡೆಗೆ ವಿಂಡ್ ಮೂವ್ ಆಗ್ತಾ ಇದ್ದಾವೆ ನೋಡಿ, ಲೋ ಪ್ರೆಷರ್ ಕಡೆಗೆ ವಿಂಡ್ ಮೂವ್ ಆಗ್ತಾ ಇದ್ದಾವೆ. ಸೊ ಈ ವಿಂಡನ್ನು ಏನಂತ ಕರಿತೀವಪ್ಪ ಅಂದರೆ ಪ್ರತಿ ವಾಣಿಜ್ಯ ಮಾರುತಗಳು, ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತ. ಇವು ಪ್ರತಿ ವಾಣಿಜ್ಯ ಮಾರುತಗಳಾಗಿರ್ತವೆ. ಕ್ಲಿಯರಾ? ನೋಡಿ, ಈ ಪ್ರತಿ ವಾಣಿಜ್ಯ ಮಾರುತಗಳು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದ್ದಾವೆ? ವೆಸ್ಟಿಂದ ಈಸ್ಟ್ ಕಡೆ ಮೂವ್ ಆಗ್ತಾ ಇದ್ದಾವೆ, ಪಶ್ಚಿಮದಿಂದ ಪೂರ್ವದ ಕಡೆ ಬೀಸ್ತವೆ. ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ನೋಡಿ ಭೂಭಾಗ ಹೆಚ್ಚಾಗಿರುತ್ತೆ, ಲ್ಯಾಂಡ್ ಏರಿಯಾ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಕಂಡು ಬರುತ್ತೆ. ಅಲ್ಲಿ ಲ್ಯಾಂಡ್ ಮ್ಯಾಕ್ಸಿಮಮ್ ಇರೋದ್ರಿಂದ ಈ ಭಾಗದಲ್ಲಿ ಏನಾಗಲ್ಲ, ಇದರ ಸ್ಪೀಡ್ ತುಂಬ ಸ್ಲೋ ಇರುತ್ತೆ.
ಆದರೆ ಸದರನ್ ಹಿಮೋಸ್ಫಿಯರ್ ಇದೆಯಲ್ಲ, ದಕ್ಷಿಣ ಗೋಳಾರ್ಧದಲ್ಲಿ ಭೂಭಾಗಕ್ಕಿಂತ ಜಲಭಾಗ ಹೆಚ್ಚು ಕಂಡುಬರುತ್ತೆ. ಕ್ಲಿಯರಾ? ವಾಟರ್ ಬಾಡಿ ಮ್ಯಾಕ್ಸಿಮಮ್ ಇದೆ ಇಲ್ಲಿ. ಆ ಜಲಭಾಗ ಹೆಚ್ಚಾಗಿ ಕಂಡುಬರೋದ್ರಿಂದ ಈ ಭಾಗದಲ್ಲಿ ಮಾರುತಗಳು ಅತಿ ವೇಗವಾಗಿ ಬೀಸ್ತಾ ಹೋಗ್ತವೆ. ಆ ವೇಗವಾಗಿ ಬೀಸೋದ್ರಿಂದ ಆ ಗಾಳಿ ಸೌಂಡು ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು. ಹೊರಗಡೆ ಬಟ್ಟಂ ಬಯಲಿರಬೇಕು, ಆಗ ಗಾಳಿ ಬೀಸ್ಕೊಂಬರುತ್ತೆ. ಆ ಗಾಳಿ ಬೀಸ್ಕೊಂಬರ್ಬೇಕಾದ್ರೆ ರೊಯ್ಯೋ ಅಂತ ಸೌಂಡ್ ಬರ್ತವೆ. ಸೊ ಬೇರೆ ಬೇರೆ ಡಿಫ್ರೆಂಟ್ ಸೌಂಡನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಅದರ ಸ್ಪೀಡ್ ಬೇಸಲ್ಲಿ ಆ ಸೌಂಡಿಗೆ ಒಂದೊಂದು ಟೈಟಲನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳು ಬೀಸ್ತವಲ್ಲ, ಇವು ಆ್ಯಂಟಿ ಟ್ರೇಡ್ ವಿಂಡ್ಸಿಗೆ ಈ ಡಿಫ್ರೆಂಟ್ ಟೈಟಲನ್ನು ಕೊಡ್ತಾ ಬಂದಿರೋವಂಥದ್ದು. ಹಾಗಾದರೆ ಪ್ರತಿ ವಾಣಿಜ್ಯ ಮಾರುತಗಳು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದ್ದಾವೆ? ಇವು ಪಶ್ಚಿಮದಿಂದ ಪೂರ್ವದ ಕಡೆ ಬೀಸ್ತಾ ಇದ್ದಾವೆ. ಇಲ್ಲಿ ಆಪ್ಷನನ್ನು ನೋಡಿ, ಯಾವ ಮಾರುತಗಳನ್ನು 40ರ ಅಬ್ಬರ, 50ರ ಅರಚು, 60ರ ಉಗ್ರ ಗಾಳಿ ಅಂತ ಕರಿತೀವಿ ಅಂದರೆ ಪಶ್ಚಿಮ ಮಾರುತಗಳನ್ನು ಕರೆಯುವಂತಹ ಟೈಟಲ್ ಆಗಿರುತ್ತೆ. ಹಾಗಾದರೆ ಪಶ್ಚಿಮ ಮಾರುತ ಅಂದರೆ ಏನು? ಪ್ರತಿ ವಾಣಿಜ್ಯ ಮಾರುತಗಳು ಅಂತ, ಪ್ರತಿ ವಾಣಿಜ್ಯ ಮಾರುತಗಳು ಅಂತಲೂ ಕೂಡ ಕರಿತೀವಿ, ಆ್ಯಂಟಿ ಟ್ರೇಡ್ ವಿಂಡ್ಸ್. ಹಾಗಾದರೆ ಈ ಪ್ರತಿ ವಾಣಿಜ್ಯ ಮಾರುತಗಳು, ಈ ಟೈಟಲ್ಗಳು ಯಾವ ಹಿಮೋಸ್ಫಿಯರಲ್ಲಿ ಕಂಡುಬರ್ತಾವಂದರೆ ಇವು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುವಂತಹ ಒಂದು ಗಾಳಿಯಾಗಿರುತ್ತೆ. ಓಕೆ, ವಿಂಡ್ಸ್ ಆಗಿರುತ್ತೆ. ನೋಡಿ, ಅದರ ರಭಸಕ್ಕೆ ಅನುಗುಣವಾಗಿ 40ರ ಅಬ್ಬರ ಗಾಳಿ, ಅಬ್ಬರಿಸ್ಕೊಂಡು ಬೀಸ್ತಾ ಇರುವಂಥ ಗಾಳಿ ಅಂತ, 50ರ ಅರಚುವಂತಹ ಗಾಳಿ, ಅಷ್ಟು ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ. ನೋಡಿ, 60ರ ಉಗ್ರ ಗಾಳಿ ಅಂತಲೂ ಕೂಡ ಕರೀತಾರೆ. ಈ 3 ಟೈಟಲ್ಸನ್ನು ನಾವು ಯಾವ ಮಾರುತಗಳಿಗೆ ಕೊಡೋದು? ಪಶ್ಚಿಮದ ಮಾರುತಗಳು. ಅದರಲ್ಲೂ ಕೂಡ ಯಾವ ಗೋಳಾರ್ಧದಲ್ಲಿ? ದಕ್ಷಿಣ ಗೋಳಾರ್ಧದಲ್ಲಿ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಓಕೆ ಸ್ನೇಹಿತರೆ, 4ನೇ ಪ್ರಶ್ನೆಗೆ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಹೋಗೋಣ 5ನೇ ಪ್ರಶ್ನೆಗೆ. ಕೆಳಗಿನವುಗಳಲ್ಲಿ ಶೀತೋದಕ ಪ್ರವಾಹಗಳ ಗುಂಪನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಅಂದರೆ ಸಾಗರ ಪ್ರವಾಹಗಳಲ್ಲಿ 2 ವಿಧ. ಇದು ಯಾವ ಜಿಯೋಗ್ರಫಿಯಲ್ಲಿ ಕಂಡುಬರುತ್ತೆ? ಇದು ಕೂಡ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕಂಡುಬರೋದು. ಫಿಸಿಕಲ್ ಜಿಯೋಗ್ರಫಿ ಅಂದರೆ ಪ್ರಾಕೃತಿಕ ಭೂಗೋಳದಲ್ಲಿ ಕಂಡುಬರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಜಿಯೋಗ್ರಫಿಯಲ್ಲಿ ಪ್ರಶ್ನೆ ಕೇಳಿದ್ದಾನೆ, ಹಾಗೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಪ್ರಶ್ನೆ ಕೇಳಿದ್ದಾನೆ, ಮತ್ತು ಫಿಸಿಕಲ್ ಜಿಯೋಗ್ರಫಿಯಲ್ಲೂ ಕೂಡ ಕ್ವಶನ್ ಕೇಳಿದ್ದಾನೆ. ಹಾಗಾದರೆ ಈ ಒಂದು ಶೀತೋದಕ ಸಾಗರ ಪ್ರವಾಹಗಳನ್ನು ಗುರುತಿಸಿ ಅಂತ ಕೊಟ್ಟಾಗ ಇಲ್ಲಿ ಫಸ್ಟ್ ಸಾಗರ ಪ್ರವಾಹ ಅಂದರೆ ಏನು? ಓಷಿಯನ್ ಕರೆಂಟ್ ಅಂದರೆ ಏನಪ್ಪ ಅಂದರೆ ಸಾಗರದ ಮೇಲ್ಮೈ ನೀರು ಒಂದು ನಿಶ್ಚಿತ ದಿಕ್ಕಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರ್ಕೊಂಡು ಹೋಗುತ್ತಲ್ಲ, ಅದನ್ನು ಓಷಿಯನ್ ಕರೆಂಟ್ಸ್ ಅಂತ ಕರೆಯುವಂಥದ್ದು. ಹಾಗಾದರೆ ಈ ಸಾಗರ ಪ್ರವಾಹಗಳಿದಾವಲ್ಲ, ಸಾಗರ ಪ್ರವಾಹದಲ್ಲಿ 2 ರೀತಿ ಸಾಗರ ಪ್ರವಾಹಗಳನ್ನು ನೋಡ್ತೀವಿ. ಆ 2 ರೀತಿಯ ಸಾಗರ ಪ್ರವಾಹಗಳು ಯಾವುದು? ನೋಡಿ, ಸಮಭಾಜಕ ವೃತ್ತ, ಇದು 0 ಡಿಗ್ರಿ ಈಕ್ವಿಟರ್. ಸಮಭಾಜಕ, ಇದು ಪೋಲ್ ಆಗಿರುತ್ತೆ. ಸೊ ಇದು ಕೂಡ ಪೋಲ್ ಆಗಿರುತ್ತೆ, ಧ್ರುವ ಪ್ರದೇಶ. ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆ ಸಾಗರದ ಮೇಲ್ಮೈ ನೀರು ಏನು ಹರ್ಕೊಂಡು ಹೋಗುತ್ತಲ್ಲ, ಆ ಸಾಗರ ಪ್ರವಾಹವನ್ನು ಏನಂತ ಕರೀತಾರಪ್ಪ ಅಂದರೆ ಇದನ್ನು ಉಷ್ಣೋದಕ ಸಾಗರ ಪ್ರವಾಹ ಅಂತ ಕರೀತಾರೆ. ಉಷ್ಣೋದಕ ಸಾಗರ ಪ್ರವಾಹ. ಓಕೆನಾ? ಹಾಗೆ 2ನೇದು ನೋಡಿ, ಅದೇ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಬರುವಂಥ ಸಾಗರ ಪ್ರವಾಹವನ್ನು ಶೀತೋದಕ ಸಾಗರ ಪ್ರವಾಹ ಅಂತ ಕರೀತಾರೆ. ನೋಡಿ, ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹ ಅಂತ 2 ಇದೆ. ಪೋಲಿಂದ ಈಕ್ವಿಟಾರ್ ಬಂತಂದರೆ ಕೋಲ್ಡ್ ಕರೆಂಟ್, ಅದೇ ಈಕ್ವಿಟಾರಿಂದ ಪೋಲ್ ಕಡೆ ಹೋಯ್ತಂದರೆ ಯಾವುದು? ವಾರ್ಮ್ ಕರೆಂಟ್ ಅಂತಲೇ ಕರೆಯುವಂಥದ್ದು. 2 ಸಾಗರ ಪ್ರವಾಹಗಳಿದ್ದಾವೆ. ಇದರಲ್ಲಿ ಇವ್ರು ಕೇಳಿರೋದೇನಪ್ಪ ಅಂದರೆ ಶೀತೋದಕ ಸಾಗರ ಪ್ರವಾಹಗಳನ್ನು ಕೊಟ್ಟಿರುವಂತಹ ಪಟ್ಟಿಗಳಲ್ಲಿ ನಾವು ಬರ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈ ಓಷಿಯನ್ ಕರೆಂಟ್ಸನ್ನು ನೀವು ಸ್ಟಡಿ ಮಾಡೋದಾದರೆ 3 ಸಾಗರಗಳಲ್ಲಿ ಮಾತ್ರ ಓಷಿಯನ್ ಕರೆಂಟ್ಸ್ ಅಂತ ನೋಡ್ತೀವಿ. ಒಂದು ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮಾತ್ರ ಓಷಿಯನ್ ಕರೆಂಟ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಆ ಓಷಿಯನ್ ಕರೆಂಟ್ಸನ್ನು ಇಲ್ಲಿ ಇಷ್ಟೊಂದು ಕರೆಂಟ್ಸನ್ನು ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ಅದರ ಬಗ್ಗೆ ತುಂಬ ಡೀಪ್ ಆಗಿರುವಂತಹ ನಾಲೆಡ್ಜನ್ನು ತೊಗೊಂಡ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದನ್ನು ನೀವು ಓಷಿಯನ್ ಕರೆಂಟ್ಸ್ ಚಾಪ್ಟರ್ನ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ. ಇದರಲ್ಲಿ ಯಾವುದು ಕೋಲ್ಡ್ ಕರೆಂಟ್ ಇರುತ್ತೆ, ಯಾವುದು ವಾರ್ಮ್ ಕರೆಂಟ್ ಇರುತ್ತೆ ಅಂತ ಗೊತ್ತಿರಬೇಕು. ನೋಡಿ, ಕ್ಯಾಲಿಫೋರ್ನಿಯಾ ಅಂತ ಇದೆಯಲ್ಲ ಸಾಗರ ಪ್ರವಾಹ, ಇದು ಶೀತೋದಕ ಸಾಗರ ಪ್ರವಾಹ, ಕೋಲ್ಡ್ ಕರೆಂಟ್. ಕ್ಲಿಯರಾ?
ವಯೋಶಿಯೋ ಇದೆಯಲ್ಲ ಇದು ಕೂಡ ಶೀತೋದಕ ಸಾಗರ ಪ್ರವಾಹ, ಕೋಲ್ಡ್ ಕರೆಂಟ್. ನೆಕ್ಸ್ಟ್ ನೋಡಿ, ಹಾಂಬೋಲ್ಟ್ ಎನ್ನುವಂಥದ್ದು ಕೂಡ ಶೀತೋದಕ ಸಾಗರ ಪ್ರವಾಹ, ಇದು ಕೂಡ ಕೋಲ್ಡ್ ಕರೆಂಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂಥೇಳಿ ಯಾವುದನ್ನು ತಗೋಬಹುದು ನಾವು? ಎ ಅನ್ನು ಸರಿಯಾಗಿರುವಂಥ ಉತ್ತರ ಅಂತ ತಗೋಬಹುದು. ಇವು ಮೂರು ಕೂಡ ಕೋಲ್ಡ್ ಕರೆಂಟ್ ಆಗಿರುತ್ತೆ. ಇದರಲ್ಲಿ ಸ್ನೇಹಿತರೆ ಇಲ್ಲಿ ಬೆಂಗ್ವೆಲಾನು ಕೋಲ್ಡ್ ಕರೆಂಟೇ, ಲ್ಯಾಬ್ರಿಡಾರು ಕೋಲ್ಡ್ ಕರೆಂಟ್, ಆದರೆ ಕುರೋಶಿಯೋ ಎನ್ನುವಂಥದ್ದು ವಾರ್ಮ್ ಕರೆಂಟ್, ಇದು ಉಷ್ಣೋದಕ ಸಾಗರ ಪ್ರವಾಹ. ಹಾಗಾಗಿ ಇದು ತಪ್ಪಾಯ್ತಾ? ನೆಕ್ಸ್ಟ್ ನೋಡಿ, ವಯೋಸಿಯೋ ಕೋಲ್ಡ್ ಕರೆಂಟ್, ಇದು ಶೀತೋದಕ ಸಾಗರ ಪ್ರವಾಹ. ಲ್ಯಾಬ್ರಿಡಾರು ಕೂಡ ಕೋಲ್ಡ್ ಕರೆಂಟ್, ಆದರೆ ಗಲ್ಫ್ ಸ್ಟ್ರೀಮ್ ಇದೆಯಲ್ಲ ಇದು ಉಷ್ಣೋದಕ ಸಾಗರ ಪ್ರವಾಹ. ಹಾಗಾಗಿ ಇದು ಕೂಡ ತಪ್ಪಾಯಿತು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಗಲ್ಫ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ, ಇದು ಉಷ್ಣೋದಕ ಸಾಗರ ಪ್ರವಾಹ ಆಗಿರೋದ್ರಿಂದ ಇದನ್ನು ಕೂಡ ಯಾವ ಲಿಸ್ಟಿಂದ ನಾವು ಡಿಲೀಟ್ ಮಾಡ್ಬೋದು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಸರಿಯಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 5ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟು 6ನೇ ಕ್ವಶನಿಗೆ ಹೋಗೋಣ. ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಗುಜರಾತ್ ರಾಜ್ಯದಲ್ಲಿದೆಯೋ, ಮಧ್ಯಪ್ರದೇಶ ಇದೆಯೋ, ಉತ್ತರ ಪ್ರದೇಶ ಇದೆಯೋ, ರಾಜಸ್ಥಾನ? ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರೋದು ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಅಂತ, ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಯಾವ ಸ್ಟೇಟು? ರಾಜಸ್ಥಾನದಲ್ಲಿ ಕಂಡುಬರೋದು. ಹಾಗಾದರೆ ಗುಜರಾತಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಗಿರ್ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ಮಧ್ಯಪ್ರದೇಶದಲ್ಲಿ ಪನ್ನಾ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ಕನ್ನಾ ನ್ಯಾಷನಲ್ ಪಾರ್ಕು ಕೂಡ ಕಂಡುಬರುತ್ತೆ. ಬಂಧವಾಗ್ರಾ ಅಂತ ನ್ಯಾಷನಲ್ ಪಾರ್ಕ್ ಕಂಡು ಬರ್ತವೆ. ಸೊ ಮಧ್ಯಪ್ರದೇಶ ಅನ್ನುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿರುತ್ತೆ. ಓಕೆ, ಹಾಗೆ ಉತ್ತರ ಪ್ರದೇಶದಲ್ಲಿ ದೂಧ್ವಾ ಎನ್ನುವಂತಹ ಒಂದು ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ದೂಧ್ವಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆಯಪ್ಪ ಅಂದರೆ ಅದು ಉತ್ತರ ಪ್ರದೇಶದಲ್ಲಿ ಕಂಡುಬರೋದು. ಹಾಗಾದರೆ ಸರಿಸ್ಕಾ ಅನ್ನುವಂಥದ್ದು ಎಲ್ಲಿದೆ? ರಾಜಸ್ಥಾನದಲ್ಲಿ ಕಂಡುಬರುವ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಓಕೆ ಸ್ನೇಹಿತರೆ, 6ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾಗಿರುತ್ತೆ. 7th ಕ್ವಶನಿಗೆ ಹೋಗೋಣ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕಲ್ಲಿದ್ದಲು ಗಣಿ ಪ್ರದೇಶ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆ ಅಂತ ನೋಡಿದ್ವಲ್ಲ, ಇದು ಯಾವ ಜಿಯೋಗ್ರಫಿಯಲ್ಲಿ ಕಂಡುಬರುತ್ತಿದೋ? ಭಾರತ ಭೂಗೋಳದಲ್ಲಿ ಕಂಡುಬರೋದು. ಇಂಡಿಯನ್ ಜಿಯೋಗ್ರಫಿ ತಿಳ್ಕೊಂಡಿರಿ. ನೆಕ್ಸ್ಟ್ ಪ್ರಶ್ನೆ ಇದೆಯಲ್ಲ, ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕಲ್ಲಿದ್ದಲು ಗಣಿ ಯಾವುದು ಅಂತ ಕೇಳಿದಾಗ, ಸೊ ಇದು ಕೂಡ ಭಾರತದ ಭೂಗೋಳದ ಪ್ರಶ್ನೆಯಾಗಿರುತ್ತೆ. ಸೊ ಮಿನರಲ್ಸ್ ಎನ್ನುವಂಥ ಒಂದು ಚಾಪ್ಟ್ರಲ್ಲಿ ಕಂಡುಬರುತ್ತೆ. ಭಾರತದ ಖನಿಜ ಸಂಪನ್ಮೂಲ ಅಂತ ಬರುತ್ತಲ್ಲ, ಆ ಒಂದು ಅಧ್ಯಯನದಲ್ಲಿ ಇದನ್ನು ನಾವು ಸ್ಟಡಿ ಮಾಡ್ತೀವಿ. ರೈಟ್, ಸರಿ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತಹ ಕಲ್ಲಿದ್ದಲು ಗಣಿ ಯಾವುದು ಅಂತ ಕೇಳಿದರೆ ನೋಡಿ, ತಲ್ಚೇರ್ ಅಂತ ಇದೆಯಲ್ಲ, ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕಲ್ಲಿದ್ದಲು ಗಣಿ ಪ್ರದೇಶವಾಗಿರುತ್ತೆ. ಓಕೆ, ಸರಿ. ಹಾಗಾದರೆ ರಾಣಿಗಂಜ್ ಎಲ್ಲಿದೆ? ನೋಡಿ ಸ್ನೇಹಿತರೆ, ರಾಣಿಗಂಜ್ ಇರೋದು ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿದೆ. ಜರಿಯಾ ಎನ್ನುವಂಥದ್ದು ಎಲ್ಲಿದೆ? ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಜಾರ್ಖಂಡ್, ಜರಿಯಾ. ನೆಕ್ಸ್ಟ್ ಸಿಂಗರೌಲಿ ಎಲ್ಲಿದೆ ಅಂತ ಕೇಳಿದರೆ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಕೂಡ ಕಲ್ಲಿದ್ದಲು ಗಣಿ ಪ್ರದೇಶಗಳೇ, ಬಟ್ ಕೇಳಿರುವಂಥ ರಾಜ್ಯ ಯಾವುದು? ಒಡಿಶಾ ರಾಜ್ಯ ಅಂತ ಕೇಳಿರೋದ್ರಿಂದ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತಲ್ಚೇರ್ ಎಂಬುದು ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತವೆ. ಮತ್ತು ರಾಣಿಗಂಜು, ಜರಿಯಾ ಮತ್ತು ಸಿಂಗರೌಲಿ ಯಾವ ಸ್ಟೇಟಲ್ಲಿದೆ ಅಂತ ಕೂಡ ನಮಗೆ ಕ್ಲಿಯರ್ ಆಗಿದೆ. ಇದು 7ನೇ ಪ್ರಶ್ನೆಗೆ ಸರಿ ಉತ್ತರ. 8ನೇ ಕ್ವಶನಿಗೆ ಹೋಗೋಣ. ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯ. ಓಕೆ, ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯ ಅಂಥೇಳಿ ಈ ಯೋಜನೆಯಲ್ಲಿದೆ ಅಂತ ಕೇಳಿದಾಗ ಯಾವ ನದಿಗೆ ಆಗಿರುವಂತಹ ಒಂದು ಯೋಜನೆ ಅಂತ ನೋಡಿ ಸ್ನೇಹಿತರೆ, ನಂಗಲ್ ಯೋಜನೆ ಅಂತ ಕರಿಬಹುದು, ದಾಮೋದರ ಯೋಜನೆ ಅಂತ ಇದೆ, ರಿಹಾಂದ್ ಅಂತ ಇದೆ, ಕೋಸಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ರಿಹಾಂದ್ ಯೋಜನೆಗೆ ಕರೆಯುವಂಥ ಹೆಸರು ಗೋವಿಂದ ವಲ್ಲಭ ಪಂತ್ ಅಂತಲೇ. ನೋಡಿ, ಗೋವಿಂದ ವಲ್ಲಭ ಪಂತ್ ಎನ್ನುವಂಥದ್ದು ಯಾವ ಜಲಾಶಯಕ್ಕೆ ಕರಿತೀವಿ ಅಂದರೆ ರಿಹಾಂದ್ ಜಲಾಶಯಕ್ಕೆ ಕರೆಯುವಂಥದ್ದು. ಹಾಗಾದರೆ ರಿಹಾಂದ್ ಯೋಜನೆ ಅನ್ನುವಂಥದ್ದು ಯಾವ ನದಿಗೆ ನಿರ್ಮಿಸಿರುವಂಥ ಯೋಜನೆ ಅಂದರೆ ರಿಹಾಂದ್ ನದಿಗೆ ನಿರ್ಮಿಸಿರುವಂಥ ಯೋಜನೆ. ಈ ರಿಹಾಂದ್ ನದಿ ಅನ್ನುವಂಥದ್ದು ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಸೋನ್ ನದಿಯ ಉಪನದಿ ಆಗಿರುತ್ತೆ. ಟ್ರಿಬ್ಯೂಟರಿ ಆಫ್ ರಿವರ್ ಸೋನ್. ಸೋನ್ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಗಂಗಾ ನದಿಯ ಪ್ರಮುಖ ಉಪನದಿ ಆಗಿರುತ್ತೆ. ಹಾಗಾದರೆ ರಿಹಾಂದ್ ಯೋಜನೆ ಅನ್ನೋಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಉತ್ತರ ಪ್ರದೇಶದ ಪಿಪ್ರಿ ಎಂಬಲ್ಲಿ ಕಂಡುಬರುತ್ತೆ ಈ ಒಂದು ಯೋಜನೆ. ಪಿಪ್ರಿ ಎಂಬಲ್ಲಿ ಈ ಒಂದು ಪ್ರಾಜೆಕ್ಟನ್ನು ನಾವು ನೋಡ್ತೀವಿ, ರಿಹಾಂದ್ ಯೋಜನೆ. ಇದನ್ನೇ ಗೋವಿಂದ ವಲ್ಲಭ ಪಂತ್ ಅಂತ ಕರಿತೀವಿ.
ನೋಡಿ, ಕೋಸಿ ಯೋಜನೆ ಅನ್ನುವಂಥದ್ದು ಇದು 2 ರಾಷ್ಟ್ರಗಳ ಯೋಜನೆಯಾಗಿರುತ್ತೆ. ಯಾವ್ಯಾವ ರಾಷ್ಟ್ರ ಅಂದರೆ ಭಾರತ ಮತ್ತು ನೇಪಾಳದ ಯೋಜನೆಯಾಗಿರುತ್ತೆ. ನೋಡಿ, ಕೋಸಿ ಯೋಜನೆಯನ್ನ ಭಾರತ ನೇಪಾಳದ ಮಧ್ಯಭಾಗದಲ್ಲಿ ಹನುಮಾನ್ ಸಾಗರ್ ಎಂಬಲ್ಲಿ ಒಂದು ಜಲಾಶಯವನ್ನು ಕಟ್ಟಿದ್ದಾರೆ. ಆ ಹನುಮಾನ್ ಸಾಗರ್ ಜಲಾಶಯ ಅಂತಲೂ ಕೂಡ ಕರಿತೀವಿ. ಇದು ಉದ್ದೇಶ ಏನಪ್ಪಾ ಅಂದರೆ ಪ್ರವಾಹ ನಿಯಂತ್ರಣ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಯಾವುದು? ಈ ಒಂದು ಕೋಸಿ ಯೋಜನೆ ಅನ್ನುವಂಥದ್ದು. ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತಲೂ ಕೂಡ ಕರೆಯೋದು. ದಾಮೋದರ ಯೋಜನೆ ಇದೆಯಲ್ಲ, ಇದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಓಕೆ, ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಫಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾವುದಪ್ಪ ಅಂದರೆ ದಾಮೋದರ ನದಿ ಕಣಿವೆ ಯೋಜನೆ ಅಂತೇಳಿ 1948ರಲ್ಲಿ ಈ ಒಂದು ಯೋಜನೆಯನ್ನು ಭಾರತ ಸರ್ಕಾರ ಕೈಗೊಂಡಿತು. ನಂಗಾಲ್ ಯೋಜನೆ ಅಂತ ಕೇಳಿದರೆ, ಬಾಕ್ರಾ ನಂಗಾಲ್ ಅಂತ ಕೇಳಿದ್ರಲ್ಲ, ಈ ಬಾಕ್ರಾ ನಂಗಾಲ್ ಯೋಜನೆ ಅನ್ನುವಂಥದ್ದು ಸೆಟ್ಲೇಜ್ ನದಿಗೆ ಕಟ್ಟಿರುವಂತಹ ಒಂದು ಯೋಜನೆಯಾಗಿರುತ್ತೆ. ಬಾಕ್ರಾ ನಂಗಾಲ್ ಜಲಾಶಯ. ಸೊ ಇದನ್ನು ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನು? ಗೋವಿಂದ ಸಾಗರ ಜಲಾಶಯ ಅಂತ ಕರೆಯೋದುಂಟು. ನೋಡಿ, ಗೋವಿಂದ ಸಾಗರ ಜಲಾಶಯ ಮತ್ತು ಗೋವಿಂದ ವಲ್ಲಭ ಪಂತ್ 2 ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಬಾಕ್ರಾ ನಂಗಾಲಿ ಕರೆಯೋದು ಗೋವಿಂದ ಸಾಗರ, ಆದರೆ ರಿಹಾಂದಿ ಕರೆಯೋದು ಗೋವಿಂದ ವಲ್ಲಭ ಪಂತ್ ಜಲಾಶಯ ಅಂತ ಕರೆಯುವಂಥದ್ದು. ಸೊ ಇದು 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 3ನೇದು ಸರಿಯಾಗಿರುತ್ತೆ. ಹಾಗೆ 9ನೇ ಪ್ರಶ್ನೆ ಹೋಗೋಣ. ತೇಗ, ಶ್ರೀಗಂಧ, ಕರಿಮರಗಳು ಈ ವಿಧದ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿದ್ದಾವೆ. ತೇಗದ ಮರ ಆಗಿರ್ಬೋದು, ಶ್ರೀಗಂಧದ ಮರ, ಕರಿಮರಗಳು ಯಾವ ಕಾಡಿನಲ್ಲಿ ಕಂಡುಬರ್ತಾವೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಾನ್ಸೂನ್ ಕಾಡುಗಳಲ್ಲಿ ಕಂಡುಬರುವಂಥದ್ದು ಮರಗಳು ತೇಗ, ಶ್ರೀಗಂಧ ಮತ್ತು ಕರಿಮರಗಳು. ನೋಡಿ, ಮಾನ್ಸೂನ್ ಫಾರೆಸ್ಟ್ ಅಂತ ಇದೆಯಲ್ಲ, ಈ ಒಂದು ಕಾಡು ಪ್ರಮುಖವಾಗಿ ಭಾರತದಲ್ಲಿ ಕಂಡುಬರುವಂತಹ ಒಂದು ಅರಣ್ಯನೂ ಕೂಡ ಹೌದು. ಹಾಗಾದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಮರಗಳು ಕಂಡುಬರ್ತಾವಪ್ಪ ಅಂದರೆ ಬೀಟೆ ಮರಗಳು ಹೆಚ್ಚಾಗಿ ಕಂಡುಬರ್ತವೆ. ಅದರ ಜೊತೆ ಸಾಗುವಾನೆ ಮರನೂ ಕೂಡ ಕಂಡುಬರುತ್ತವೆ. ಪ್ರಮುಖವಾದಂಥ ಮರ ಯಾವುದು? ಬೀಟೆ, ನಂದಿ, ಸಾಗುವಾನೆ ಮರಗಳನ್ನು ಯಾವ ಕಾಡಿನಲ್ಲಿ ನೋಡ್ತೀವಿ ನಾವು? ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ. ಮರುಭೂಮಿಯ ಸಸ್ಯವರ್ಗ ಅಂತ ಕೇಳಿದಾಗ ಇಲ್ಲಿ ಪಾಪಸ್ ಕಳ್ಳಿಗಳು ಹೆಚ್ಚಾಗಿ ಕಂಡುಬರ್ತವೆ. ಯಾವುದರಲ್ಲಿ? ಡೆಸರ್ಟ್ ಫಾರೆಸ್ಟಲ್ಲಿ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಂಡುಬರ್ತವೆ. ಇದನ್ನೇ ಸುಂದರ್ಬನ್ ಫಾರೆಸ್ಟ್ ಅಂತಲೂ ಕೂಡ ಇಂಡಿಯಾದಲ್ಲಿ ಕರೀತಾರೆ. ಆ ಸುಂದರಿ ಮರಗಳು ಯಾವ ಅರಣ್ಯದಲ್ಲಿ ಕಂಡುಬರೋದು? ಮ್ಯಾಂಗ್ರೋವ್ ಫಾರೆಸ್ಟ್ನ ಪ್ರಮುಖ ಲಕ್ಷಣವಾಗಿರುತ್ತೆ. ಇದು 9ನೇ ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಟೈಟಲಲ್ಲೇ ಕೊಟ್ಟಿದ್ದೆ ನಾನು. ನೋಡಿ, ಗ್ರೀನ್ವಿಚ್ ರೇಖೆ ಮತ್ತು ಸಿಂಗಾಪುರ್ ಮತ್ತು ಭಾರತದಲ್ಲಿ ಮ್ಯಾಚ್ ಯಾವಾಗ ನಡೆಯುತ್ತೆ, ಯಾವ್ಯಾವ ಟೈಮನ್ನು ಹೇಗೆ ಕಂಡು ಹಿಡಿಬೇಕಂತ ಒಂದು ಈಸಿ ಆದಂಥ ಮೆಥಡನ್ನು ಹೇಳ್ಕೊಳ್ತೀನಿ. ಫಾಲೋ ಮಾಡ್ಕೊಬಿಡಿ. ಮುಂದೆ ಇಂಥ ಪ್ರಶ್ನೆ ಬಂದರೆ ನೀವು ಕಂಡು ಹಿಡ್ಕೋಬೋದಾಗತ್ತೆ. ರೈಟ್? ನೋಡಿ, ಪ್ರಶ್ನೆ ಏನಿದೆ? ಗ್ರೀನ್ವಿಚ್ ಮತ್ತು ಸಿಂಗಾಪುರಗಳ ನಡುವಿನ ಸಮಯದ ವ್ಯತ್ಯಾಸ ಎಷ್ಟಪ್ಪ ಅಂದರೆ 8 ಗಂಟೆ. ಇದನ್ನು ತಲೆಯಲ್ಲಿ ಇಟ್ಕೋಬೇಕು. 8 ಗಂಟೆ ಟೈಮ್ ಇದೆ. ಹಾಗಾದರೆ ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ನಡೆಯುವಂತಹ ಕ್ರಿಕೆಟ್ ಪಂದ್ಯವನ್ನು ಭಾರತೀಯರು ಎಷ್ಟು ಗಂಟೆಗೆ ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಾರೆ? ಅಂದರೆ ಅಲ್ಲಿ 5 ಗಂಟೆಗೆ ಸಿಂಗಾಪುರದಲ್ಲಿ ಮ್ಯಾಚ್ ನಡೀತಾ ಇರುತ್ತೆ, ಆದರೆ ಭಾರತದಲ್ಲಿ ಯಾವ ಟೈಮಲ್ಲಿ ನೋಡ್ಬೋದು ಅಂತ. ಓಕೆ, ಆಪ್ಷನಲ್ಲಿ ನೋಡಿಬಿಡಿ. ಮಧ್ಯಾಹ್ನ 2:30, ರಾತ್ರಿ 8:30, ಸಂಜೆ 4:30, ಮಧ್ಯಾಹ್ನ 3:30 ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಫಸ್ಟ್ ಸ್ವಲ್ಪ ಬೇಸಿಕ್ ಈ ಟೈಮ್ ಝೋನ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹೇಗಪ್ಪ? ನೋಡಿ, ಟೈಮ್ ಝೋನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಗ್ಲೋಬನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಕಾಲಮಾನವನ್ನು ಕಂಡುಹಿಡಿಯುವಂಥದ್ದು ಯಾವುದರ ಆಧಾರದಲ್ಲಿ ಅಂತ ಕೇಳಿದಾಗ ರೇಖಾಂಶಗಳು ನಮಗೆ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ನೋಡಿ, ಪ್ರಪಂಚದಲ್ಲಿ ಅಥವಾ ಭೂಮಿಯ ಮೇಲೆ ಎಷ್ಟು ರೇಖಾಂಶಗಳಿದಾವೆ ಅಂತ ಕೇಳಿದರೆ ಪೂರ್ವದಲ್ಲಿ 180 ಡಿಗ್ರಿ ಇದ್ದಾವೆ, ಪಶ್ಚಿಮದಲ್ಲಿ 180 ಡಿಗ್ರಿ ಇದ್ದಾವೆ. ಒಟ್ಟು 360 ಡಿಗ್ರಿ ರೇಖಾಂಶಗಳು ಭೂಮಿ ಮೇಲಿದ್ದಾವೆ. ಸೊ ಈ ಕಡೆ ಸೈಡನ್ನು ಈಸ್ಟರ್ನ್ ಸೈಡ್ ಆಗಿರುತ್ತೆ. ಸೂರ್ಯ ಪೂರ್ವದಲ್ಲಿ ಹುಟ್ಟೋದ್ರಿಂದ ಈ ಕಡೆ ಟೈಮ್ ಯಾವಾಗಲೂ ಪ್ಲಸ್ ಆಗುತ್ತೆ. ಹಾಗಾದರೆ ಪ್ರಪಂಚದ ಕಾಲಮಾನವನ್ನು ನಿರ್ಧರಿಸೋದು 0 ಡಿಗ್ರಿ. ಇದನ್ನು GMT ಕರಿತಿದ್ವಿ, ಈಗ UTC ಅಂತ ಕರೀತಾರೆ, ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಬದಲು ಈಗ UTC ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ. ಆ 0 ಡಿಗ್ರಿ ಪ್ರಪಂಚದ ಕಾಲಮಾನವನ್ನು ನಿರ್ಧಾರ ಮಾಡಿದರೆ ಆ 0 ಡಿಗ್ರಿಯಿಂದ ಈಸ್ಟ್ ಕಡೆ ಹೋದರೆ ಟೈಮ್ ಯಾವಾಗಲೂ ಪ್ಲಸ್ ಆಗಬೇಕು, ವೆಸ್ಟ್ ಕಡೆ ಹೋದರೆ ಏನಾಗಬೇಕು? ಟೈಮ್ ಯಾವಾಗಲೂ ಮೈನಸ್ ಆಗಬೇಕು.
ಇದಿಷ್ಟು ಕಾನ್ಸೆಪ್ಟನ್ನು ಇಲ್ಲಿ ತಿಳ್ಕೊಂಡಿರಿ. ಹಾಗಾದರೆ ಟೈಮ್ ಕ್ಯಾಲ್ಕುಲೇಷನಿಗೆ ಯೂಸ್ ಆಗುವಂಥದ್ದು ಯಾವ್ದು ನಮಗೆ? ಈ ರೇಖಾಂಶಗಳು ಸಪೋರ್ಟ್ ಆಗಿರ್ತಾವೆ. ನೋಡಿ, ಸೂರ್ಯನ ನೇರ ಕಿರಣಗಳು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಯಾವುದೋ ಒಂದು ಡಿಗ್ರಿ ಮೇಲೆ ಇದ್ದಾನೆ, ಸೂರ್ಯ ಇಲ್ಲಿ ನೇರವಾಗಿ ಬೀಳ್ತಾನೆ. ಭೂಮಿ ಹಿಂಗೆ ಸುತ್ತಬೇಕಾದ್ರೆ ಇದು 150 ಡಿಗ್ರಿ ಅಂತ ತಗೊಳ್ಳೋಣ. ಇದು 151 ಡಿಗ್ರಿ ಇದೆ, 151 ಡಿಗ್ರಿ ಇದೆ. ಸನ್ ಪೊಸಿಷನ್ ಈ ಒಂದು 150ಇಂದ 151ಗೆ ಪಾಸ್ ಆಗಬೇಕಂದ್ರೆ ಎಷ್ಟು ನಿಮಿಷಗಳು ಬೇಕಪ್ಪ ಅಂದರೆ 4 ನಿಮಿಷಗಳು ಬೇಕು. ಇದು ತುಂಬ ಇಂಪಾರ್ಟೆಂಟ್. ನಮಗೆ 4 ಮಿನಿಟ್ಸ್ ಬೇಕು ನಮಗೆ. ಅಂದರೆ ಸೂರ್ಯನ ಕಿರಣಗಳು ಈ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹಾದು ಹೋಗಲು ತೆಗೆದುಕೊಳ್ಳುವ ಅವಧಿ 4 ಮಿನಿಟ್ಸ್, 4 ನಿಮಿಷ ಬೇಕು. ಆ 4 ನಿಮಿಷದ ಆಧಾರದ ಮೇಲೆ ನಾವು ಟೈಮನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೇಗೆ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಇಲ್ಲಿ ನೋಡ್ಕೊಬಿಡೋಣ. ನೋಡಿ, ಸೇಮ್ ವರ್ಲ್ಡ್ ಮ್ಯಾಪನ್ನು ತಗೊಳ್ಳೋಣ. ಕೇಳಿರುವಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡ್ಕೋದಾದರೆ ಈ ಮಧ್ಯಭಾಗದಲ್ಲಿ ಹೇಳ್ತಾ ಇರುವಂಥ ರೇಖೆ ಯಾವುದು? GMT ರೇಖೆ, GMT. ಓಕೆ, ಈ ಕಡೆ ಪ್ಲಸ್ ಇರುತ್ತೆ, ಈ ಕಡೆ ಮೈನಸ್ ಇರುತ್ತೆ. ಕ್ಲಿಯರಾ? ಪ್ಲಸ್ ಮತ್ತು ಮೈನಸ್ ಸಿಂಬಲು ಕೂಡ ಕ್ಲಿಯರ್ ಇರಲಿ. ಈಗ ಭಾರತದ ಪೊಸಿಷನ್ ಎಷ್ಟಿದೆ ಅಂತ ಕೇಳಿದಾಗ ಭಾರತ ಈ ಭಾಗದಲ್ಲಿದೆ. ಭಾರತದ ಕಾಲಮಾನವನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ಇದು IST ಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಲೈನ್ ಅಂತಲೂ ಕೂಡ ಕರಿತೀವಿ, 82.5 ಡಿಗ್ರಿ. ಓಕೆ, ಸರಿ. ಹಾಗಾದರೆ ಈ ಸಿಂಗಾಪುರ್ ಎನ್ನುವಂಥದ್ದು ಎಲ್ಲಿದೆ ಅಂತ ನೋಡಿದಾಗ ಈ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರ ಸಿಂಗಾಪುರ್. ಭಾರತದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ, ಈ ಭಾಗದಲ್ಲಿ ಕಂಡುಬರೋದು ಸಿಂಗಾಪುರ್ ಕಂಡುಬರುತ್ತೆ. ಕ್ಲಿಯರಾ? ಹಾಗಾದರೆ ಸಿಂಗಾಪುರ್ ಯಾವ ರೇಖಾಂಶ ಅದರ ಕಾಲಮಾನವನ್ನು ನಿರ್ಧಾರ ಮಾಡುತ್ತಪ್ಪ ಅಂದರೆ 120 ಡಿಗ್ರಿ ಪೂರ್ವ ರೇಖಾಂಶ ಅನ್ನುವಂಥದ್ದು ಸಿಂಗಾಪುರದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. 120 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್ ಅಂತ. ಹಾಗಾದರೆ ಈ 180 ಡಿಗ್ರಿ ಪೂರ್ವ ರೇಖಾಂಶ ಅನ್ನುವಂಥದ್ದು ಯಾವುದರ ಕಾಲಮಾನವನ್ನು ನಿರ್ಧಾರ ಮಾಡ್ತಾ ಇದೆ? ಸಿಂಗಾಪುರದ ಕಾಲಮಾನವನ್ನು. ಈಗ ಈ 8 ಗಂಟೆ ಹೇಗೆ ಬಂತು ಅಂತ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ, ಯಾವಾಗಲೂ ಕೂಡ ಅವನು ಕೊಟ್ಟಿರುವಂತಹ ಒಂದು ಡಾಟಾವನ್ನು ತಗೋಬೇಕು. 120 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕೊಟ್ಟಿದ್ದಾನೆ. ಆ 120 × 4 ತೊಗೊಳ್ತೀವಿ. ಯಾಕಂದರೆ ಆ 4 ಅನ್ನೋದು ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಹಾದು ಹೋಗಬೇಕಂದ್ರೆ 4 ನಿಮಿಷ ಬೇಕು. 1 ಅವರ್ ಆಗಬೇಕಂದ್ರೆ ಎಷ್ಟು ರೇಖಾಂಶವನ್ನು ಪಾಸ್ ಮಾಡಬೇಕಾಗತ್ತೆ? 15 ಡಿಗ್ರಿ ರೇಖಾಂಶವನ್ನು ಹಾದು ಹೋದರೆ 1 ಗಂಟೆ ಸಮಯವಾಗತ್ತೆ. ರೈಟ್? ಸರಿ, 120 × 4 ಅಂದರೆ ಎಷ್ಟಾಗತ್ತಪ್ಪ ಅಂದರೆ 480 ಆಗುತ್ತೆ. 480 ಆಯಿತು. ಆ 480ಯನ್ನು ಡಿವೈಡೆಡ್ ಬೈ 60 ಮಿನಿಟ್ ಅಥವಾ 1 ಅವರಿಂದ ಡಿವೈಡ್ ಮಾಡ್ತೀವಿ. ಎಷ್ಟು ಬರುತ್ತಂತ ನೋಡಿದಾಗ ಇಲ್ಲಿ 8 ಬರುತ್ತೆ. ಎಷ್ಟು ಬಂತು? 8 ಬರುತ್ತೆ. ಕ್ಲಿಯರ್ ಸ್ನೇಹಿತರೆ? ಇದು 8. ಯಾಕಂತ ಡಿಫ್ರೆನ್ಸ್ ನೋಡಿದಾಗ 8 ಅವರ್. ಯಾರ್ಯಾರಿಗೆ? ಗ್ರೀನ್ ವಿಚ್ಚಿಗೂ ಸಿಂಗಾಪುರಕ್ಕೂ ಇರುವಂಥ ಟೈಮ್ ಡಿಫ್ರೆನ್ಸ್ ಎಷ್ಟಾಯಿತು? 8 ಅವರ್. 8 ಅವರ್ ಯಾಕಾಯ್ತಂದರೆ ಆ ಒಂದು ರಾಷ್ಟ್ರದ ಕಾಲಮಾನವನ್ನು ನಿರ್ಧರಿಸೋದು 120 ಡಿಗ್ರಿ ಪೂರ್ವ ರೇಖಾಂಶ. ಹಾಗಾಗಿ 120 × 4 480 ಆಯಿತು. ಆ 480ನ್ನು 60ರಿಂದ ಡಿವೈಡ್ ಮಾಡಿದರೆ 8 ಅವರ್ಸ್ ಅಂತ ಬಂತು. ಓಕೆ, ಇದು ನಮಗೆ ಇಲ್ಲಿ ಕ್ಲಿಯರ್ ಆಯಿತು. ಈಗ ಇನ್ನೊಂದು ಚಿಕ್ಕ ಮಾಹಿತಿ ಇಲ್ಲಿ ತಗೋಬಿಡಿ. ಭಾರತಕ್ಕೂ ಲಂಡನ್ನಿಗೂ ಟೈಮ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ 5.5 ಗಂಟೆ ಟೈಮ್ ಡಿಫ್ರೆನ್ಸ್. ಅಂದರೆ ಲಂಡನ್ನ ಕಾಲಮಾನಕ್ಕಿಂತ ಭಾರತದ ಕಾಲಮಾನ 5.5 ಗಂಟೆ ಮುಂದಿದೆ. ಕ್ಲಿಯರಾ? 5.5 ಗಂಟೆ ಮುಂದಿದೆ. ಇಲ್ಲಿ ಸಿಂಗಾಪುರ್ ಅನ್ನೋಂಥದ್ದು ಎಷ್ಟು ಗಂಟೆ ಮುಂದಿದೆ? 8 ಗಂಟೆ ಮುಂದಿದೆ. ಆ 8ರಲ್ಲಿ 5.5 ಮೈನಸ್ ಆಯ್ತಂದರೆ ಉಳಿದಿರುವಂಥದ್ದು ಎಷ್ಟಪ್ಪ ಅಂದರೆ 2 ಗಂಟೆ 30 ನಿಮಿಷ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಯಾರ ನಡುವೆ? ಇಂಡಿಯಾಕ್ಕೂ ಮತ್ತು ಸಿಂಗಾಪುರಕ್ಕೂ. ಓಕೆ, 5.5 + 2.5 ಎಷ್ಟಾಯಿತು? 6, 7, 8. 8 ಅವರ್ಸು ಡಿಫ್ರೆನ್ಸ್ ನಮಗೆ ಕ್ಲಿಯರ್ ಆಗ್ತಾ ಇದೆ. ಸರಿ, ಈ 8 ಗಂಟೆಯನ್ನು ಆಧಾರವಾಗಿಟ್ಕೊಂಡು ಟೈಮನ್ನು ನಾವು ವಾಚ್ ಮಾಡೋದಾದರೆ ಇಲ್ಲಿ ಎಷ್ಟು ಗಂಟೆ ಅಂತಲೂ ಕೊಟ್ಬಿಟ್ಟಿದ್ದಾರೆ ಅವರು. ಹಾಗಾದರೆ ಸಿಂಗಾಪುರದಲ್ಲಿ ಎಷ್ಟು ಗಂಟೆಗೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ? 5 ಗಂಟೆಗೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಸಂಜೆ 5 ಗಂಟೆಗೆ ಮ್ಯಾಚ್ ನಡೀತಾ ಇದೆ. ಇಲ್ಲಿ 5 ಅಂತ ತಗೋಬೇಡೋಣ. ಓಕೆ, 5 PM ಅಲ್ಲಿ ಮ್ಯಾಚ್ ನಡೀತಾ ಇರೋದು, ಸಂಜೆ 5 ಗಂಟೆಗೆ. ಕ್ಲಿಯರಾ? ಸಿಂಗಾಪುರ್ ಭಾಗದಲ್ಲಿ 5 ಗಂಟೆ ಮ್ಯಾಚ್ ನಡೀತಾ ಇದೆ. ಹಾಗಾದರೆ ಭಾರತದಲ್ಲಿ ಯಾವ ಟೈಮಲ್ಲಿ ನೇರ ಪ್ರಸಾರದಲ್ಲಿ ನೋಡ್ತೀವಂದರೆ ಈಗ ಇಂಡಿಯಾದ ಕಡೆ ಹೋಗಬೇಕಂದ್ರೆ ನಾವು ಏನನ್ನು ಮಾಡ್ಕೋಬೇಕೀಗ? ಮೈನಸ್ ಮಾಡಬೇಕಾಗತ್ತೆ. ಯಾಕಂದರೆ ಇದರ ವೆಸ್ಟಲ್ಲಿ ಇರುವಂಥದ್ದು, ಸಿಂಗಾಪುರ್ ವೆಸ್ಟಲ್ಲಿ ಇರುವಂಥದ್ದು ಇಂಡಿಯಾ. ಹಾಗಾಗಿ ಸಿಂಗಾಪುರದಿಂದ ಇಂಡಿಯಾ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಮೈನಸ್ ಮಾಡ್ಕೊಳ್ತಾ ಹೋಗ್ತೀವಿ. ಎಷ್ಟು ಮೈನಸ್ ಮಾಡಬೇಕು? 2.5 ಗಂಟೆಯನ್ನು ಮೈನಸ್ ಮಾಡಬೇಕಾಗತ್ತೆ. ಸರಿ, ಇಲ್ಲಿ 5 ಗಂಟೆ ತೋರಿಸಿದ್ದಾರೆ. 5 ನೆಕ್ಸ್ಟ್ ಮೈನಸ್ ಅಂದರೆ ಎಷ್ಟಾಯಿತು? 4 ಗಂಟೆ.
ನೆಕ್ಸ್ಟ್ ಮೈನಸ್ ಅಂದರೆ ಎಷ್ಟಾಯಿತು 3 ಗಂಟೆ, ಮತ್ತೆ ಮೈನಸ್ ಅಂದರೆ ಎಷ್ಟಾಯಿತು 2 ಗಂಟೆ. ಈಗ 2.5 ಗಂಟೆ ಡಿಫ್ರೆನ್ಸನ್ನು ನೋಡಬೇಕಲ್ಲ. 5ರಿಂದ 4 1 ಅವರ್, 4ರಿಂದ 3 2 ಅವರ್ಸ್. ಇನ್ನು ಎಷ್ಟು ಅವರ್ ಬೇಕು ನಮಗೆ? ಹಾಫ್ 1 ಅವರ್ ಬೇಕು, 30 ಮಿನಿಟ್ಸ್ ಅಂತ ತೊಗೊಳ್ತೀವಿ. 30 ನಿಮಿಷಗಳನ್ನು ತೊಗೊಂಡೆ, ಇಲ್ಲಿ 30 ನಿಮಿಷಕ್ಕೆ ಬಂದೆ ನಾನು. ಹಾಗಾದರೆ ಇಲ್ಲಿ ಏನು ಟೈಮ್ ಇದೆ? 2 ಗಂಟೆ 30 ನಿಮಿಷಕ್ಕೆ ಟೈಮ್ ಇದೆ. AM PM ಅಂತ ಕೇಳಿದರೆ ಅದು PM ಆಗಿರುತ್ತೆ. ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಭಾರತದಲ್ಲಿ ನೇರವಾಗಿ ಯಾವ ಪಂದ್ಯವನ್ನು ನೋಡ್ಬೋದು ನಾವು? ಈ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಣೆಯನ್ನು ಮಾಡ್ಬೋದು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಏನು ನಡೀತಾ ಇರುತ್ತೆ? ಮ್ಯಾಚನ್ನು ನಾವು ಭಾರತದಿಂದ ನೋಡ್ಬೋದು. ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ ಕೇಳಿರುವಂತಹ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿ. ಅವ್ರು ಏನಾದ್ರು ಕೇಳಿ, ನಮಗೇನು ಗೊತ್ತಿರಬೇಕು? ಆ ರಾಷ್ಟ್ರ ಪೂರ್ವದಲ್ಲಿದೆಯೋ ಪಶ್ಚಿಮದಲ್ಲಿದೆಯೋ, ಅಥವಾ ಭಾರತವನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಭಾರತದ ಆಜುಬಾಜು ಅಂದರೆ ಈಸ್ಟ್ ಮತ್ತು ವೆಸ್ಟಲ್ಲಿರುತ್ತೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನೋಡಬೇಕು. ಯಾವತ್ತು ಟೈಮ್ ಕ್ಯಾಲ್ಕುಲೇಟರ್ ಮಾಡಬೇಕಾದ್ರೆ 8 ಯಾವತ್ತು 4 ಮಾಡಿ ಡಿವೈಡೆಡ್ ಬೈ ಎಷ್ಟು ಮಾಡಬೇಕಪ್ಪ ಅಂದರೆ ನೀವು 60ಯನ್ನು ಮಾಡಬೇಕು. ಏನು ಬರುತ್ತಲ್ಲ ಅದು ಲಂಡನಿಗೂ ಆ ರಾಷ್ಟ್ರಕ್ಕೂ ಇರುವಂತಹ ಟೈಮ್ ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಅದರ ಆಧಾರದ ಮೇಲೆ ವೆಸ್ಟ್ ಮತ್ತು ಈಸ್ಟನ್ನು ನಾವು ತಿಳ್ಕೊಂಡ್ರೆ ಅದರ ಪೊಸಿಷನ್ ಮೇಲೆ ಟೈಮನ್ನು ನಾವು ಕಂಡುಹಿಡ್ಕೋಬೋದು. ಓಕೆ ಸ್ನೇಹಿತರೆ, ಇದು 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1ನೇದಾಗಿರುತ್ತೆ. ಅದು ಹೇಗೆ ಬಂತು ಅನ್ನೋದನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊತೀವಿ. ರೈಟ್, ಹಾಗಾದರೆ ಸ್ನೇಹಿತರೆ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಇದು GPSR ಎಕ್ಸಾಮ್ 2019ರಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆಯನ್ನು ಇದುವರೆಗೂ ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.